ಸೊ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಇಡಿ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಮಂಜುನಾಥ್ ಮನೆಯಲ್ಲಿ ನೂರಾರು ಬೇನಾಮಿ ಬಾರ್ ಲೈಸೆನ್ಸ್ಗಳು ಪತ್ತೆಯಾಗಿದೆಯಂತೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಮನೆಯಲ್ಲಿ ಬಾರ್ ಲೈಸೆನ್ಸ್ಗಳು ಪತ್ತೆಯಾಗಿರೋದು. ಅಂದರೆ ಯಾರ್ದೋ ಹೆಸರಲ್ಲಿ ಇವರು ಮಾಡಿದ್ದಾರೆ, ಬೇನಾಮಿ ಹೆಸರಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಬಾರ್ ಲೈಸೆನ್ಸನ್ನು ಮಂಜುನಾಥ್ ಹೊಂದಿದ್ದಾರೆ. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು, ಬೆಂಗಳೂರು ಎಲ್ಲ ಕಡೆಯಲ್ಲೂ ಶಂಕೆ ಇದೆ. ಸೊ ಇಡಿ ಪರಿಶೀಲನೆ ವೇಳೆ ಬೇನಾಮಿ ಬಾರ್ ಲೈಸೆನ್ಸ್ಗಳ ಅಗ್ರಿಮೆಂಟ್ಗಳೆಲ್ಲ ಪತ್ತೆಯಾಗಿರೋದು ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಬೆಳಗಾವಿನಲ್ಲಿ ಯಾವ ಅಧಿಕಾರಿಗಳ ಮನೆಯ ಮೇಲೆ ರೇಡ್ ಆಗಿದೆ, ಡೀಟೇಲ್ಸ್ ಏನಿದೆ? ಅರವಿಂದ್, ಪ್ರಮುಖವಾಗಿ ಇದು ಮಂಜುನಾಥ್ ಅವರ ಮನೆ ಮೇಲೆ ಟಿವಿ ಸೆಂಟರ್ ಇದೆ. ಮಂಜುನಾಥ್ ಅವರ ಮನೆ ಮೇಲೆ ರೇಡ್ ಆಗಿರುವಂಥದ್ದು. ಜೊತೆಗೆ ಏನಂತಂದರೆ ವಿಶ್ವನಾಥ್ ಗಾಣಿಗೇರ್ ಅಂತ ಏನು DSP ಚಿಕ್ಕೋಡಿ ಇದ್ದಾರೆ, ಅವ್ರ ಮನೆ ಮೇಲೆ ಆಗಿರುವಂಥದ್ದು. ಜೊತೆಗೆ ಏನಂದರೆ ಸತೀಶ್ ಕಾಗ್ಲೆ ಅಂತ ಏನು ತುಮಕೂರಿನ SP ಇದ್ದಾರೆ, ಅವ್ರ ಮನೆ ಮೇಲೆ ಆಗಿರುತ್ತೆ. ಇದು 3 ಜನ ಖಚಿತವಾಗಿರುವಂಥದ್ದು. ಇನ್ನೂ ಇಬ್ಬರು ಮಾಹಿತಿ ಸಿಗ್ತಾಯಿಲ್ಲ, ಅವಾಗಿಂದ ನಾವು ಹುಡುಕ್ತಾ ಇದ್ವಿ. ಅವರು ಒಬ್ಬರು ಡ್ರೈವರ್ ಇದ್ದಾರೆ ಅಂತ, ಇನ್ನೊಬ್ಬರು ಅವರ ಆಪ್ತ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅವರು ಯಾರು ಏನಂತ ಮಾಹಿತಿ ಹೊರಗಡೆ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿಗ ಖಚಿತವಾದಂಥ ಮಾಹಿತಿ ಮೇರೆಗೆ 3 ಜನರ ಮೇಲೆ ಆಗಿರುವಂಥದ್ದು. ಇನ್ನೂ ವಿಶೇಷ ಏನಂತಂದರೆ ಒಳಗಡೆಯಿಂದ ಮಾಹಿತಿ ಹೊರಗಡೆ ಬರ್ತಾ ಇಲ್ಲ. ಆದರೆ ಒಂದಿಷ್ಟು ಬಾರ್ ಲೈಸೆನ್ಸ್ಗಳು ಸಿಕ್ಕಿದೆ, 100ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ಸಿಕ್ಕಿದೆ ಅಂತೇಳಿ ಮಾಹಿತಿ ಇದೆ. ಅದನ್ನು ಖಚಿತಪಡಿಸಬೇಕಾಗಿರುವಂಥದ್ದು ಏನು ರೇಡ್ ಮಾಡಿದಂಥ ಅಧಿಕಾರಿಗಳು. ಆದರೆ ಇಷ್ಟು ಮಾಹಿತಿ ಕೂಡ ಹೊರಗಡೆ ಬಂದಿದೆ ಏನಂತ, ಒಂದಿಷ್ಟು ಬಾರ್ ಲೈಸೆನ್ಸ್ಗಳು ಸಿಕ್ಕಿದೆ, ಅದು ಬೇನಾಮಿ ಬೇರೆ ಸಿಗಿರ್ತಕ್ಕಂಥದ್ದು ಅಂತ ಹೇಳಲಾಗ್ತದೆ. ಹೀಗಾಗಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆಗಿರುವಂಥದ್ದು. ಭಾಳಷ್ಟು ಡಾಕ್ಯುಮೆಂಟ್ಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಅಂತೇಳಿ ಒಂದಿಷ್ಟು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅರವಿಂದ್. ರೈಟ್ ದಿಲೀಪ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಬಹಿರಂಗಪಡಿಸಲ್ಲ. ಬಂದಿರೋ ಮಾಹಿತಿಗಳ ಪ್ರಕಾರ ನೂರಾರು ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿದೆ. ಅಬಕಾರಿ ಇಲಾಖೆನಲ್ಲಿರೋರು ಅಂದರೆ ಇವರೇ ತೊಗೊಂಡಿರ್ತಾರೆ ಲೈಸೆನ್ಸು ಬೇರೆಯವ್ರ ಹೆಸರಿನಲ್ಲಿ ಅಂತ.